ಮೊಬೈಲ್ ವಾಪಸ್ ಕೊಟ್ಬಿಡ್ಲಾ? ಇಷ್ಟೊಂದು ಜನ ಹುಡುಗಿರು ಮೆಸೇಜ್ ಮಾಡಿದ್ದಾರೆ, ಇವ್ನು ಬೇಕು ಅಂತಾನೆ ಬ್ಲಾಕ್ ಮಾಡಿರ್ಬೇಕು. ಅಪ್ಪಿ ತಪ್ಪಿ ಇವರೆಲ್ಲ ಮತ್ತೆ ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಹೀಗೆ ಮಾಡಿದ್ದಾನೆ ಅನ್ಸುತ್ತೆ. ಮೇಡಮ್ ಯಾವಾಗಲೂ ಫೋನ್ ನೋಡ್ತಿರ್ತಾರೆ, ಅದರಲ್ಲೂ ಸೋಷಿಯಲ್ ಮೀಡಿಯಲ್ಲಿ ಅವಾಗವಾಗ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರು ಸೋಷಿಯಲ್ ಮೀಡಿಯಾ ಅಕೌಂಟ್ ನಾನು ನೋಡಿರಲಿಲ್ವಲ್ಲ ಇದುವರೆಗೂ. ಓಪನ್ ಮಾಡಿ ನೋಡ್ಬೋಣ. ಅಮೇಝಿಂಗ್, ವಂಡರ್ಫುಲ್. ನಿನ್ನ ಡ್ಯಾನ್ಸ್ ನನಗಿಷ್ಟ. ನೀವು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತೀಯ. ನೀನೇ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಮೇಡಮ್ ಈ ಥರ ಎಲ್ಲ ಕಮೆಂಟ್ ಮಾಡಿದಾರಲ್ಲ, ನೀನೇನು ಅಂಥ ದೊಡ್ಡ ಡ್ಯಾನ್ಸರ? ಹೋಗಿ ಹೋಗಿ ಇವ್ನು ಡ್ಯಾನ್ಸ್ ಇಷ್ಟ ಅಂತ ಮಾಡಿದಾರಲ್ಲ. ಇವನೇನು ರಿಪ್ಲೈ ಮಾಡಿದಾನ? ಥ್ಯಾಂಕ್ ಯು ಡಿಯರ್. ಡಿಯರ್ ಅಂತ ಕಳಿಸಿದಾನೆ. ಹಾಗಿದ್ರೆ ಮೇಡಮ್ ಇವನು ಚಾಟ್ ಮಾಡಿರ್ತಾರ, ಸಿಗ್ತಾನೆ ಇಲ್ವಲ್ಲ? ಒಬ್ರಿಗೊಬ್ರು ಮೆಸೇಜ್ ಮಾಡ್ಕೊಂಡಿರ್ತಾರ. ಅಯ್ಯೋ ಏನು ಕಾಣಿಸ್ತೀವಲ್ಲ, ಮೇಡಮ್ ಏನಾದರೂ ಡಿಲೀಟ್ ಮಾಡಿಬಿಟ್ಟಿದಾರಾ? ಇಷ್ಟೆಲ್ಲ ಹೊಗಳಿದ್ದಾರೆ ಅಂದರೆ ಅವ್ನು ಸುಮ್ಮನೆ ಇರ್ತಾನ? ಇಲ್ಲ, ಖಂಡಿತ ಮೇಡಮ್ನ ಮಾತಾಡ್ಸಿರ್ತಾನೆ. ಇದನ್ನು ಹೇಗಾದರೂ ತಿಳ್ಕೊಬೇಕಲ್ಲ. ಈಗಲೇ ಫೋನ್ ಕೊಟ್ಬಿಟ್ರೆ ಇದ್ರ ಬಗ್ಗೆ ನಂಗೆ ತಿಳ್ಕೊಳ್ಳೋದಕ್ಕೂ ಆಗಲ್ಲ. ಏನು ಮಾಡಲಿ? ಇರಲಿ, ಮುಂದೊಂದು ದಿನ ಸಿಕ್ಕಾಕೊಳ್ಳೇಬೇಕಲ್ವಾ, ಆಗ ನೋಡ್ಕೋತೀನಿ. ಸದ್ಯಕ್ಕೆ ಮೊಬೈಲ್ ಕೊಟ್ಬಿಡ್ತೀನಿ. ಹಾಯ್ ಸುಬ್ಬು, ಅಂತೂ ನನ್ನನ್ನು ಅನ್ಬ್ಲಾಕ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಮಾತಾಡೋದಕ್ಕೆ ನಿನಗೂ ಇಷ್ಟ ಅಂತ ನನಗೆ ಗೊತ್ತು. ರಾತ್ರಿ ಮೆಸೇಜ್ ಮಾಡ್ತೀನಿ. ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ರಾತ್ರಿ ಮೆಸೇಜ್ ಮಾಡ್ತಾಳಾ? ಈಗ ನಾನು ಮೊಬೈಲ್ ಕೊಟ್ಬಿಟ್ರೆ ನನಗೆ ಇವಳು ರಾತ್ರಿ ಏನು ಮೆಸೇಜ್ ಮಾಡ್ತಾಳೆ ಅಂತ ಗೊತ್ತಾಗಲ್ಲ. ಹೆಂಗೆ ತಿಳ್ಕೊಳ್ಳಿ? ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಮೊಬೈಲ್ ಕೊಟ್ಬಾರ್ದು ನಾನು. ಏನಾದರೂ ಹೇಳಿ, ಈಗ ನನ್ನ ಹತ್ರನೇ ಮೊಬೈಲ್ ಇಟ್ಕೊಂಡ್ಬಿಡ್ತೀನಿ.